ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವಿಜಯ್ ಯೂಟ್ಯೂಬ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೇ ಗೋಲ್ಡ್ ವಿಡಿಯೋ ಬಂದು ನಿಮಗೆ ಎರಡು ರೀತಿ ಇರುವಂತಹ ಶಾರ್ಟ್ ನೆಕ್ಲೆಸ್ ಡಿಸೈನ್ ತೋರಿಸ್ತಿದ್ದೀನಿ. ಫಸ್ಟ್ ಒಂದು ಬಂದು ನಿಮಗೆ ಕ್ರಿಸ್ಟಲ್ ಸ್ಟೋನ್ ಇರುವಂತಹ ಶಾರ್ಟ್ ನೆಕ್ಲೆಸ್, ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಶಾರ್ಟ್ ನೆಕ್ಲೆಸ್. ಹಾಗೆ ಸೆಕೆಂಡ್ ಒಂದು ಬಂದು ನಿಮಗೆ ಗುಂಡು ರೀತಿಯಲ್ಲಿ ಇರುವಂತಹ ಶಾರ್ಟ್ ನೆಕ್ಲೆಸ್ ನ ತೋರಿಸ್ತೀನಿ. ಇದೆಲ್ಲ ನಿಮಗೆ 15 to 18 ಗ್ರಾಮ್ಸ್ ಅಲ್ಲಿ ಆಗುವಂತಹ ಶಾರ್ಟ್ ನೆಕ್ಲೆಸ್ ಡಿಸೈನು. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ. ಹಾಗೆ ವಿಡಿಯೋ ಸ್ಟಾರ್ಟಿಂಗ್ ಡಿಸೈನ್ ಯಾವುದು ಅಂತ ನೋಡ್ತಾ ಹೋಗೋಣ. ಹಾಗೆ ಅವತ್ತಿನ ಗೋಲ್ಡ್ ರೇಟ್ ಎಷ್ಟು ಅಂತ ಕೂಡ ನಿಮಗೆ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಫಸ್ಟ್ ಡಿಸೈನ್ ಬಂದ್ಬಿಟ್ಟು ನಿಮಗೆ ಸೆಟ್ ಇರುವಂತಹ ಡಿಸೈನ್ ತೋರಿಸ್ತಾ ಇದ್ದೀನಿ. ಓಲೆ ಮತ್ತೆ ನೆಕ್ಲೆಸ್ ನಿಮಗೆ ಇದು ತೂಕ ಬಂದ್ಬಿಟ್ಟು ನಿಮಗೆ 7 ಗ್ರಾಮ್ಸ್ ಇಯರಿಂಗ್ಸ್ ಬರುತ್ತೆ, 18 ಗ್ರಾಮ್ಸ್ ನೆಕ್ಲೆಸ್ ಬರುತ್ತೆ. ಚಾನ್ಬಾಲಿ ಶೇಪಲ್ಲಿ ಇರುವಂತಹ ಡಿಸೈನ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತೀನಿ. ಹಾಗೆ ಅದೇ ರೀತಿ ಸೇಮ್ ಪ್ಯಾಟರ್ನ್ ಅಲ್ಲಿ ನಿಮಗೆ ಲಕ್ಷ್ಮಿ ಇರುವಂತಹ ಡಿಸೈನು, ನಿಮಗೆ ಪರ್ಲ್ ಜೊತೆಗೆ ಗ್ರೀನ್ ಏನು ಕ್ರಿಸ್ಟಲ್ ಸ್ಟೋನ್ ಕೊಟ್ಟಿದ್ದಾರೆ. ಇದ್ರ ತೂಕ ಬಂದು 16 ಗ್ರಾಮ್ಸ್ ಇದೆ. ಈ ಡಿಸೈನು ನಿಮಗೆ 5 ಚಾಂದಲಿ ಶೇಪ್ ಇರುವಂತಹ ಕೆಳಗೆ ಡಿಸೈನ್ ಪೆಂಡೆಂಟ್ ನೋಡಬಹುದು. ಹಾಗೆ ಸೈಡಲ್ಲಿ ಲಕ್ಷ್ಮಿ ನವಿಲು ಕೂಡ ಇದೆ. ಇದ್ರ ತೂಕ ಬಂದು 17.2 ಗ್ರಾಮ್ಸ್. ಕೆಳಗಡೆ ಮುತ್ತನ್ನ ಕೊಟ್ಟಿದ್ದಾರೆ. ಜೊತೆಗೆ ನೀವು ನೆಕ್ಸ್ಟ್ ವಿಡಿಯೋ ನೋಡ್ತಾ ಹೋದ್ರೆ ನಾನು ನಿಮಗೆ ಆಲ್ರೆಡಿ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ನಾನು ಹೇಳಿದೆ ನಿಮಗೆ ಎರಡು ರೀತಿ ಡಿಸೈನ್ ತೋರಿಸ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ಫಸ್ಟ್ ಹಾಫ್ ವಿಡಿಯೋ ಬಂದ್ಬಿಟ್ಟು ನಿಮಗೆ ಡಿಫ್ರೆಂಟ್ ಆಗಿರುವಂತಹ ಶಾರ್ಟ್ ನೆಕ್ಲೆಸ್ ಡಿಸೈನು. ಇದೆಲ್ಲ ನಿಮಗೆ ನಕಾಶಲ್ಲಿ ಬರುವಂತಹ ಕೆಲವೊಂದು ಡಿಫ್ರೆಂಟ್ ಆಗಿರುವಂತಹ ಚಾಂದ್ಬಲಿ ಶೇಪಲ್ಲಿ ಇರುವಂತಹ ಪೆಂಡೆಂಟ್ ಇರೋ ಶಾರ್ಟ್ ನೆಕ್ಲೆಸು, ಕೆಲವೊಂದು ಲಕ್ಷ್ಮಿ ಮತ್ತೆ ನವಿಲಿರುವಂತಹ ಶಾರ್ಟ್ ನೆಕ್ಲೆಸು ಕೂಡ ಇದು. ಕೆಲವರು ಬೀಡ್ಸ್ ಅಲ್ಲಿ ಗ್ರೀನು ರೆಡ್ ಇಷ್ಟಪಡೋರು ಕೂಡ ಇದನ್ನು ಮಾಡಿಸ್ಕೊಬಹುದು. ಇಲ್ಲ ನನಗೆ ಸಾದಾ ಗುಂಡಿರಬೇಕು, ನನಗೆ ಯಾವುದೇ ರೀತಿ ಸ್ಟೋನ್ ವರ್ಕ್ ಇರಬಾರ್ದು ಅಂತ ಅನ್ನೋರು ಕೂಡ ಈ ರೀತಿ ಸಾದಾ ಗುಂಡಿರುವಂತಹ ಕೆಳಗಡೆನೂ ಹಾಕಿಸ್ಕೊಂಡು ಮಾಡಿಸ್ಕೊಬೋದು. ಇಲ್ಲ ಗ್ರೀನ್ ಇಷ್ಟ ಆಗುವಂಥವ್ರು ಕೂಡ ಗ್ರೀನ್ ಹಾಕಿಸ್ಕೊಂಡು ಮಾಡಿಸ್ಕೊಬೋದು. ಹಾಗೆ ನೋಡ್ತಾ ಹೋದರೆ ನಿಮಗೆ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ. ಇದೆಲ್ಲ ನಕಾಶ್ ಡಿಸೈನ್ ಆಗಿರೋದ್ರಿಂದ ನಿಮಗೆ 15 to 18 ಗ್ರಾಮ್ ತೂಕದಲ್ಲೇ ಮಾಡಿಸ್ಕೊಬೋದು. ಆಲ್ರೆಡಿ ನಾನು ಫಸ್ಟ್ ವಿಡಿಯೋದಲ್ಲಿ ನಿಮಗೆ ಮ್ಯಾಚ್ ಇರುವಂತಹ ಓಲೆ ಮತ್ತು ನೆಕ್ಲೆಸ್ ಡಿಸೈನ್ ಏನು ನಾನು ಈಗ ಫಸ್ಟ್ ಹಾಫಲ್ಲಿ ತೋರಿಸ್ತಿದ್ದೀನಿ ಅದನ್ನು ನಿಮಗೆ ಮ್ಯಾಚ್ ಮಾಡಿ ತೋರಿಸ್ದೆ. ಆಲ್ರೆಡಿ ನೀವು ಏನಾದರೂ ಚಾಂದ್ಬಲಿ ಓಲೆಗಳನ್ನ ತೊಗೊಂಡಿದ್ರೆ ಅಥವಾ ಯಾವ್ದಾದ್ರು ಸ್ಟೋನಲ್ಲಿರುವಂತಹ ಓಲೆಗಳನ್ನ ತೊಗೊಂಡಿದ್ರೆ ನೀವು ಖಂಡಿತ ಇದು ಲೈಟ್ ಆ್ಯಂಡ್ ವೆಯ್ಟಲ್ಲಿ ಬರುವಂತಹ ಸರಗಳನ್ನ ಮಾಡಿಸ್ಕೊಳ್ಳಿ. ತುಂಬಾ ಮ್ಯಾಚ್ ಆಗಿ ಕಾಣುತ್ತೆ. ಯಾವುದೇ ರೀತಿ ಅನ್ಮ್ಯಾಚ್ ಅಂತಲೂ ಫೀಲ್ ಆಗಲ್ಲ. ಅಯ್ಯೋ ತುಂಬಾ ಡಿಸೈನ್ ಬರ್ತಾರೆ, ಇದಕ್ಕೆ ಮ್ಯಾಚ್ ಆಗೋದೇ ಇಲ್ಲ, ಕಿವಿ ಓಲೆ ಒಂದು ಬೇರೆ ಆಗಿರುತ್ತೆ, ಶಾರ್ಟ್ ನೆಕ್ಲೆಸ್ ಬೇರೆ ಆಗಿರುತ್ತೆ ಅಂತ ಯೋಚನೆ ಪಡಬೇಡಿ. ಈ ಥರ ಯಾವ್ದಾದ್ರು ಡಿಸೈನ್ ಇತ್ತು ನೆಕ್ಲೆಸ್ ಅಂದರೆ ಆ ಥರ ಓಲೆಗಳನ್ನ ತೊಗೊಳ್ಳಿ. ಇಲ್ಲಾಂದರೆ ಆ ಥರ ಓಲೆ ಇತ್ತು ಅಂತ ಅಂದರೆ ಈ ಥರ ನೆಕ್ಲೆಸ್ನ ತೊಗೊಳ್ಳಿ. ತುಂಬಾ ಕಮ್ಮಿ ಲೈಟ್ ಆ್ಯಂಡ್ ವೆಯ್ಟ್, ತುಂಬಾ ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ ಆಗಿರೋದ್ರಿಂದ ನಿಮಗೆ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತೀನಿ. ಶಾರ್ಟ್ ನೆಕ್ಲೆಸಲ್ಲಿ ನೀವು ನಾರ್ಮಲ್ ಆಗಿ ತಗೊಳ್ಳುವಂತಹ ರೆಗ್ಯುಲರ್ ಡಿಸೈನ್ಗಿಂತ ತುಂಬಾ ಟ್ರೆಂಡಿಯಾಗಿ ಫ್ಯಾಷನಬಲ್ ಆಗಿ ಇರುವಂತಹ ಡಿಸೈನು. ಸೊ ಹಂಗಾಗಿ ನೀವು ಮಾಡಿಸ್ಕೊಬೇಕು ಅಂತ ಅಂದರೆ ಈ ಥರ ಡಿಸೈನ್ನ ಮಾಡಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣುತ್ತೆ. ವೇರ್ ಮಾಡಿದಾಗೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರೂ ಹಾಕೊಳ್ಳೋ ಡಿಸೈನ್ಗಿಂತ ನೀವು ಬೇರೆ ರೀತಿ ಹಾಕೊಂಡ್ರೆ ತುಂಬಾ ಕಾಣ್ತಾ ಇರುತ್ತೆ. ಈಗ ನೋಡ್ತಿರುವಂತಹ ಡಿಸೈನು ಬಂದ್ಬಿಟ್ಟು ನಿಮಗೆ ಗುಂಡಲ್ಲಿ ಬರುವಂತಹ ಶಾರ್ಟ್ ನೆಕ್ಲೆಸ್. ನಾನು ಆಲ್ರೆಡಿ ಫಸ್ಟ್ ಆಫ್ ವಿಡಿಯೋ ಬಂದು ನಿಮಗೆ ಕ್ರಿಸ್ಟಲ್ ಸ್ಟೋನ್ ಇರುವಂತಹ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಶಾರ್ಟ್ ನೆಕ್ಲೆಸ್ನ ತೋರಿಸ್ತೀನಿ ಅಂತ ಹೇಳಿದೆ. ಹಾಗೆ ಇಲ್ಲಿವರೆಗೂ ನೀವು ನೋಡಿದ್ದೀರಾ. ಈಗ ಬರುವಂತಹ ಪ್ರತಿಯೊಂದು ಡಿಸೈನ್ ಎಲ್ಲ ನಿಮಗೆ ಬೀಡ್ಸ್ ಅಂತ ಅಂದರೆ ಆಫ್ ಗುಂಡು ಅಥವಾ ಬೀಡ್ಸ್ ಅಂತ ಏನು ಹೇಳ್ತಾರೆ ಬಾಲ್ಸು, ಆ ರೀತಿಲಿ ಬರುವಂತಹ ಶಾರ್ಟ್ ನೆಕ್ಲೆಸ್ ಡಿಸೈನು. ಇದೆಲ್ಲ ನಿಮಗೆ ಲೈಟ್ ಆ್ಯಂಡ್ ವೈಟು 14 ಗ್ರಾಮ್ಸಿಂದ 18 ಗ್ರಾಮ್ಸ್ ಒಳಗೆ ಬರುವಂತಹ ಡಿಸೈನು. ನಿಮ್ಗೆ ಇದರಲ್ಲಿ ಯಾವುದೇ ರೀತಿ ನಕಾಶ್ ವರ್ಕ್ ಏನೂ ಬರೋದಿಲ್ಲ. ಜಸ್ಟ್ ನಿಮಗೆ ಪೆಂಡೆಂಟು ಬೇರೆ ಬೇರೆ ರೀತಿ ಡಿಸೈನ್ ಬರ್ತಾ ಹೋಗುತ್ತೆ. ಚೈನ್ ಮಾತ್ರ ನಿಮಗೆ ಗುಂಡೆಲ್ಲ ಇರುತ್ತೆ, ಆಫ್ ಗುಂಡು. ಅದ್ರ ಜೊತೆಗೆ ನಿಮಗೆ ಮಾವಿನ ಡಿಸೈನು, ಎಲೆಗಳ ರೀತಿ ಡಿಸೈನ್ ಬರ್ತಾ ಹೋಗುತ್ತೆ. ಎಲ್ಲ ಲೈಟ್ ಆ್ಯಂಡ್ ವೈಟಲ್ಲಿ ನಿಮಗೆ ಆಗೋದ್ರಿಂದ ತುಂಬಾ ವೇರ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ. ಯಾರೆಲ್ಲ ಗುಂಡಲ್ಲಿ ಇಷ್ಟಪಡೋವಂಥವ್ರು ಕೂಡ ಈ ರೀತಿ ಸರಗಳನ್ನ ಮಾಡಿಸ್ಕೊಬೋದು. ಇಲ್ಲ ಡಿಫ್ರೆಂಟ್ ಆಗಿರುವಂಥ ಸರಗಳನ್ನ ಮಾಡಿಸ್ಕೊಬೇಕು ಅಂತ ಅನ್ನೋರು ಕೂಡ ನಾನು ಸ್ಟಾರ್ಟಿಂಗ್ ಆಫ್ ವಿಡಿಯೋ ಏನು ತೋರಿಸಿದೆ ಅದರಲ್ಲೂ ಕೂಡ ನೀವು ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋನ ಯಾವುದೇ ರೀತಿ ಮಧ್ಯದಲ್ಲಿ ಸ್ಕಿಪ್ ಮಾಡ್ದಲ್ಲೇ ಕೊನೆವರೆಗೂ ನೋಡಿ. ನಿಮಗೆ ಎರಡರಲ್ಲೂ ಕೂಡ ಯಾವುದಾದ್ರು ಡಿಸೈನ್ಸ್ ಇಷ್ಟ ಆಯಿತು ಅಂತ ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಹಾಗೆ ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಮಾಡುವಂತಹ ಡಿಸೈನ್ಗಳಾಗಲಿ ಎಲ್ಲ ನಿಮಗೆ ಇಷ್ಟ ಆಗುತ್ತೆ. ನಿಮಗೆ ಯಾವ್ದಾದ್ರು ರೀತಿಯಲ್ಲಿ ಐಡಿಯಾ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಷ್ಟು ಸ್ಟ್ರಗಲ್ ಮಾಡಿ ವಿಡಿಯೋ ಮಾಡ್ತೀನಿ. ಸೊ ಹಾಗಾಗಿ ನೀವು ನನಗೆ ಸಪೋರ್ಟ್ ಮಾಡಬೇಕು ಅಥವಾ ಯಾವ್ದಾರ ರೀತಿ ನಿಮಗೆ ಡಿಸೈನ್ಸ್ಗಳು ಬೇಕು ಅಂತ ಅಂದರೆ ಗೋಲ್ಡಿಗೆ ಸಂಬಂಧಪಟ್ಟಿದ್ದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ನಾನು ಅಷ್ಟು ತೂಕದಲ್ಲಿ ಅಷ್ಟು ಡಿಸೈನ್ಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಪ್ರತಿಯೊಂದು ವಿಡಿಯೋನ ನಾನು ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವ್ರಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಅವ್ರಿಗೂ ಕೂಡ ವಿಡಿಯೋಗಳನ್ನ ನೋಡಿ ಡಿಸೈನ್ ಇಷ್ಟಪಡ್ಬೋದು. ಹಾಗೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.